ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀನಿಷ್ಟು ಕೂಲಾಗಿ ಹೇಗಿರ್ತೀಯ ದರ್ಶಿನಿ? ಆ ಕಡೆ ರಾಧಿಕಾ ಕೈಲಾಶ್ ಒಂದಾಗೋ ಹಾಗಿದ್ದಾರೆ. ಹಾಗೆ ನಡೆದ್ರೆ ನಾವ್ ಇಷ್ಟು ದಿನ ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗೋಗುತ್ತೆ. ಅಲ್ಲ, ನಿಂಗೇನು ಅನ್ನಿಸ್ತಾ ಇಲ್ವಾ? ಇಲ್ಲಿವರೆಗೂ ಬಂದ್ಮೇಲೆ ನಾವು ಫ್ಲಾಪ್ ಆಗೋದ್ರೆ ಹೇಗೆ ದರ್ಶಿನಿ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಶ್ರೀನಾಥ್. ರಾಧಿಕಾ ಜೊತೆ ಆಲ್ಮೋಸ್ಟ್ ದೂರ ಆಗೋವರೆಗೂ ಬಂದಿದ್ ಕೈಲಾಶ್ ಇವಾಗ ಸಡನ್ ಆಗಿ ಅವಳ ಮೇಲೆ ಪ್ರೀತಿಯಾಗಿ ತೋರಿಸ್ತಿದ್ದಾನೆ. ಬೇರೇನಾದ್ರೂ ರಿವರ್ಸ್ ಪ್ಲಾನ್ ಮಾಡ್ತಿದ್ದಾನ? ಇಲ್ಲ ನಿಜವಾಗ್ಲೂ ರಾಧಿಕಾನ ಕ್ಷಮಿಸ್ಬಿಟ್ಟಿದ್ದಾನ? ನಂಗೆ ಏನು ಗೊತ್ತಾಗ್ತಿಲ್ಲ ಶ್ರೀನಾಥ್. ಒಂದೊಂದ್ ಮೆಟ್ಲು ಏರ್ತಾ ನಾವು ಕೈಲಾಶ್ ಮನಸ್ಸನ್ನ ಚೂರ್ ಚೂರ್ ಮಾಡಿದ್ವಿ. ಆದ್ರೆ ರಾಧಿಕಾ ಮತ್ತೆ ಅದ್ ಹೇಗ್ ಜೋಡಿಸಿದ್ಲೋ ಅರ್ಥ ಆಗ್ತಿಲ್ಲ. ಆ ರಾಧಿಕಾ ಒಳಗೆ ಏನೋ ಮ್ಯಾಜಿಕ್ ಇದೆ ಶ್ರೀನಾಥ್. ಅವಳಿಗೆ ಎಂಥ ಪರಿಸ್ಥಿತಿ ಎದುರಾದ್ರೂ ಗಟ್ಟಿಯಾಗಿ ತಡ್ಕೊಂಡಿದ್ದು ಅವಳು ಕೈಲಾಶ್ನ ಮತ್ತೆ ಮೊದ್ಲಿನ ಸ್ಥಿತಿಗೆ ತಂದು ಕೂರಿಸ್ಬಿಟ್ಲು. ಮತ್ತಿವಾಗ ಏನ್ ಮಾಡೋದು ದರ್ಶಿನಿ? ಮಾಡಕ್ಕೇನು ಇಲ್ಲ ಶ್ರೀನಾಥ್. ಇವಾಗಿವ್ರು ಇಲ್ಲಿ ಒಂದಾಗಕ್ಕೆ ಟ್ರೈ ಮಾಡಿದ್ರು. ಆ ಕಡೆ ಪ್ರಿಯಾಗೆ ಸತ್ಯ ಗೊತ್ತಾದ್ರೆ ಮಾತ್ರ ಖಂಡಿತವಾಗ್ಲು ಇವ್ರ ಮಧ್ಯೆ ಮತ್ತೆ ಜಗಳ ಶುರು ಆಗುತ್ತೆ. ಪ್ರಿಯಾ ಸುಮ್ನೆ ಕೂತ್ಕೊಳ್ಳೋಂತ ಹುಡುಗಿ ಅಂತೂ ಅಲ್ಲ. ನನ್ ಮಾತಿಗೆ ಟೆಂಪ್ಟ್ ಆಗಿ ಅವಳಿಗಾಗ್ಲೇ ರಾಧಿಕಾ ಅಮರ್ ಕಾಲೇಜ್ ಫ್ರೆಂಡ್ಸ್ ಹತ್ರ ವಿಚಾರಿಸ್ಕೊಂಡ್ ಬಂದಿರ್ತಾಳೆ. ಅವಳಿಗೆ ಅಮರ್ ರಾಧಿಕಾ ಹಿಂದೆ ಪ್ರೀತಿಸ್ತಿದ್ರು ಅನ್ನೋ ವಿಷಯ ಕ್ಲಿಯರ್ ಆಗಿ ಗೊತ್ತಾದ್ರೆ ಸಾಕು. ನಾವು ಕಷ್ಟ ಪಡ್ದೇನೆ ನಮಗ್ ಬೇಕಾಗಿರೋ ಕೆಲ್ಸ ಆಗೋಗಿರುತ್ತೆ. ಇವರಿಬ್ರು ಒಂದಾಗ್ಬೇಕನ್ಕೊಂಡ್ರು ಅವಳು ಬಂದು ಇವರಿಬ್ರು ಸಂಸಾರಕ್ಕೆ ಬೆಂಕಿ ಹಚ್ತಾಳೆ. ಇಲ್ಲಿ ನೋಡಿ, ಹರಿಯುವ ನದಿಯಲ್ಲಿ ಆರಿ ಹೋಯ್ತು ಹಣತೆ, ಕಾಣದ ದಾರಿಯಲ್ಲಿ ಮತ್ತೆ ಬರದ ಜಾಗಕ್ಕೆ ನೋವೆಂಬ ಕಿಚ್ಚು ಹಚ್ಚಿ ಹಲವು ಹೃದಯಗಳಿಗೆ. ಆರಿ ಹೋಗುವುದು ಹಣತೆ ಎಂದು ತಿಳಿದಿತ್ತೋ ಶ್ವಾನಕ್ಕೆ, ತಿಳಿದರೂ ಅದು ಹೇಳಲಿಲ್ಲ ನಮಗೆ, ಹೇಳಿದರೂ ತಿಳಿಯಲಿಲ್ಲ ಕೊನೆಗೆ. ಹರಿಯುವ ನದಿಯಲ್ಲಿ ಆರಿ ಹೋಯ್ತು ಹಣತೆ, ಕಾಣದ ದಾರಿಯಲ್ಲಿ ಮತ್ತೆ ಬರದ ಜಾಗಕ್ಕೆ
ಡಾಕ್ಟರ್, ಇವಾಗ ಅವರು ಹೇಗಿದ್ದಾರೆ? ಗಾಬರಿ ಆಗುವಂತದ್ದೇನಿಲ್ಲ. ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ತಲೆ ಸುತ್ತು ಬಿದ್ದಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಬೇರೆ ಕಾಂಪ್ಲಿಕೇಶನ್ಸ್ ಏನಿಲ್ಲ ತಾನೆ? ಚೆಕ್ ಮಾಡಿದೆ ಡಾಕ್ಟರ್, ಇನ್ನೂ ರಿಪೋರ್ಟ್ಸ್ ಯಾವುದು ಬಂದಿಲ್ಲ. ಬಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. BP ನಾರ್ಮಲ್ ಆಗೇ ಇದೆಯಲ್ಲ? ನಾರ್ಮಲ್ ಆಗೇ ಇದೆ ಡಾಕ್ಟರ್. ಅವಾಗ ಮಾನಿಟರ್ ಮಾಡ್ತಾ ಇರಿ. ಫ್ಲಕ್ಚುಯೇಟ್ ಆಗದಿರೋ ತರ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಏಯ್, ಯಾರೋ ನೀನು? ಏಯ್, ಯಾವನೋ ನೀನು? ಹಾ, ಹೇಳು. ಹೇಳು ಪ್ರಿಯಾ. ಹಲೋ ರಾಧಿಕಾ, ನಾನು ಅಮರ್ ಮಾತಾಡ್ತಿರೋದು. ಹೇಳು ಅಮರ್. ಅಮರ್, ಏನಾಯ್ತು? ಧ್ವನಿ ಯಾಕೆ ಒಂಥರ ಇದೆ? ಪ್ರಿಯಾ ತಲೆ ಸುತ್ತ ಬಿದ್ದೋದ್ಲು ರಾಧಿಕಾ. ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅದ್ಯಾಕೆ ಅಮರ್? ಅಂಥದ್ದೇನಾಯ್ತು? ನಿನಗೆ ಕಾಲ್ ಮಾಡಿದವ್ರೆ ಪ್ರಿಯಾಗೂ ಕಾಲ್ ಮಾಡ್ತಿದ್ದಾರೆ ಅಂತ ನನಗೆ ಡೌಟ್ ಬರ್ತಿದೆ ರಾಧಿಕಾ. ಪ್ರಿಯಾಗೆ ನನ್ನ ಕಾಲ್ಸ್ ಬಗ್ಗೆ ಏನೂ ಹೇಳಿಲ್ವಾ? ಹೇಳಿಲ್ಲ ರಾಧಿಕಾ, ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಆಗಿರ್ಬೋದು ಅಂತ ಅನ್ಸುತ್ತೆ. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಹಾಸ್ಪಿಟಲ್ಗೆ ಬರ್ತೀಯಾ? ಅವಳಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ನಾನು ಈಗಲೇ ಹೊರಡ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಓಕೆ ರಾಧಿಕಾ. ಹಲೋ, ಹೇಳಿ ಮೇಡಮ್. ರಾಧಿಕಾ ಹಾಸ್ಪಿಟಲ್ ಬಂದ್ರಾ? ಹಾ, ಬಂದ್ರು ಮೇಡಮ್. ಸರಿ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ನನ್ ಕಡೆಯವಳು ಅನ್ನೋ ಡೌಟ್ ಯಾರಿಗೂ ಬರಬಾರ್ದು. ಸರಿ ಮೇಡಮ್. ಹಾ, ಒಂದ್ ಕೆಲ್ಸ ಮಾಡು. ಸರಿ ಮೇಡಮ್. ಹ, ಅರ್ಥ ಆಯ್ತಾ? ಮೇಡಮ್, ನಂಗೆ ಯಾವ ರಿಸ್ಕು ಇಲ್ವಲ್ಲ ಮೇಡಮ್? ನೀನು ನನ್ನ ವಿಷಯ ಬಾಯ್ ಬಿಟ್ರೇನೆ ನಿನ್ ಲೈಫ್ಗೆ ರಿಸ್ಕ್. ಇಲ್ಲ ಅಂದ್ರೆ ನೀನ್ ಯಾವಾಗ್ಲೂ ಸೇಫ್. ಸರಿ ಆಯ್ತು ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ ಮೇಡಮ್. ವೆರಿ ಗುಡ್. ಇಡ್ತೀನಿ ಮೇಡಮ್. ಇನ್ನೀನ್ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಯಾರೋ ನನಗೆ ಗೊತ್ತಿಲ್ಲ. ನೀನ್ ಹೇಳಿದ ನಿಜ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನೀನ್ ಹೆಂಡತಿ ಅವನ್ ಯಾರು ಅಂತ ಹೇಳಿಲ್ವಲ್ಲ? ಹೇಳ್ದೆ ಇದ್ರು ನಾನ್ ತಿಳ್ಕೊತೀನಿ. ತಿಳ್ಕೊಳ್ಳೋ ಅವಕಾಶ ಬಂದಾಯ್ತು ಅಂತ ಹೇಳಕ್ ಫೋನ್ ಮಾಡ್ದೆ ಬ್ರೋ. ಇವಾಗ ನಿನ್ ಹೆಂಡತಿ ಎಲ್ಲಿದ್ದಾಳೆ? ಮನೇಲೇ ಇದ್ದಾಳೆ. ಅಲ್ಲ, ಅವಳ ಲವರ್ ಫೋನ್ ಮಾಡಿದ್ದಕ್ಕೆ ಹಾಸ್ಪಿಟಲ್ ಹೋಗಿದ್ದಾಳೆ. ಬೇಕಾದ್ರೆ ಹೋಗ್ ನೋಡು. ದರ್ಶಿನಿ, ಒಂದ್ ನಿಮಿಷ ರಾಧಿಕಾಗ್ ಮೇಲ್ ಬರಕ್ ಹೇಳ್ತೀಯಾ? ರಾಧಿಕಾನಾ? ರಾಧಿಕಾ ಇಲ್ವಲ್ಲ?
ಯಾವ್ದೋ ಕಾಲ್ ಬಂತು ಅಂತ ಹೊರಗಡೆ ಹೋದ್ಲು. ಎಲ್ಲಿಗೆ ಅಂತ ಹೇಳಿಲ್ವಾ? ಇಲ್ವಲ್ಲ, ಅವಸರದಲ್ಲಿ ಹೊರಟೋದ್ಲು. ಯಾಕೆ ಕೈಲಾಶ್, ಏನಾದ್ರೂ ಬೇಕಿತ್ತಾ? ನಂಗೆ ಹೇಳು. ಏನಿಲ್ಲ ಬಿಡು, ನೀನ್ ಹೋಗು. ಓಕೆ. ಇವಾಗ್ಲಾದ್ರೂ ಕ್ಲಾರಿಟಿ ಬಂತ ಬ್ರೋ? ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗು. ಅವನ್ ಯಾರು ಅಂತ ಗೊತ್ತಾಗತ್ತೆ. ಏಯ್, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಗ್ತಿದೆ? ಯಾರೋ ನೀನು? ಹಲೋ ಹಲೋ. ಹೇಳು. ಕೈಲಾಶ್ ಅವರು ಹಾಸ್ಪಿಟಲ್ಗೆ ಬಂದಿದ್ದಾರೆ ಮೇಡಮ್. ರಾಧಿಕಾ ಅವ್ರನ್ನ ಹುಡುಕ್ತಿದ್ದಾರೆ. ಸರಿ, ನೀನ್ ಕೊಟ್ಟಿರೋ ಆ ಇಂಜೆಕ್ಷನ್ ಕರೆಕ್ಟಾಗಿ 30 ನಿಮಿಷಕ್ಕೆ ಅದ್ರ ಎಫೆಕ್ಟ್ ಶುರು ಮಾಡುತ್ತಾ? ನೋ ಡೌಟ್ ಮೇಡಮ್. ಹಾಗಿದ್ರೆ ನಾನ್ ಅನ್ಕೊಂಡಿರೋದ್ ನಡೆಯೋದಿಕ್ಕೆ ಇನ್ನ 5 ನಿಮಿಷ ಕೂಡ ಬೇಕಾಗಿಲ್ಲ. ಎಂತ ನೀಚ್ ಕೆಲ್ಸ ಮಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ವಾ ಬ್ರೋ? ತಂಗಿನ ಮದ್ವೆ ಆಗಿರೋನ್ ಜೊತೆ ಅಕ್ಕ ಹೀಗ್ ಮಾಡೋದು ನ್ಯಾಯನಾ ಬ್ರೋ? ತಂಗಿ ಜೊತೆ ಸಂಸಾರ ಮಾಡ್ಕೊಂಡು ಅಕ್ಕನ ಜೊತೆ ಸಂಬಂಧ ಇಟ್ಕೊಳ್ಳೋದು, ಯಪ್ಪ ಎಂತ ವಿಪರ್ಯಾಸ ಬ್ರೋ. ಅವರನ್ನ ಹಾಗೆ ಬಿಟ್ಬಿಡ್ತೀಯ? ಸತ್ಯ ಗೊತ್ತಾಗದೆ ಇದ್ದಿದ್ರೆ ಇನ್ನು ನಿನ್ನ ಎಷ್ಟು ಮೋಸ ಮಾಡ್ತಿದ್ರು ಅಂತ ಇಮ್ಯಾಜಿನ್ ಮಾಡ್ಕೋ ಬ್ರೋ. ಏಯ್, ಸಾಕ್ ನಿಲ್ಸು. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಏಯ್, ಮತ್ತೆ ನನಗ್ ಫೋನ್ ಮಾಡಿದ್ರೆ ಸರಿ ಇರಲ್ಲ. ಇಡೋ ಫೋನು. ಈಗ ಕೊಟ್ಟಿರೋ ಡೋಸ್ ಸಾಕು ಬಿಡು. ಇನ್ನು ಕೈಲಾಶ್ ಏನ್ ಮಾಡ್ತಾನಂತ ನೋಡಿ ಎಂಜಾಯ್ ಮಾಡೋಣ. ಕೈಲಾಶ್ ಆಯ್ತು, ಮತ್ತೆ ಪ್ರಿಯ ಪರಿಸ್ಥಿತಿ ಏನು? ಏನಿರುತ್ತೆ, ರಣರಂಗಾನೆ. ರಾಧಿಕಾ, 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 ಆರ್ ಯು ಓಕೆ? ಪ್ರಿಯಾ, ಪ್ರಿಯಾ, ಪ್ರಿಯಾ ಇವಾಗ ಹೇಗಿದ್ದಾಳೆ? ಪ್ರಿಯಾ ಪ್ರೆಗ್ನೆಂಟ್ ಬಂತ? ಇಲ್ಲ ರಾಧಿಕಾ,
ನಾನು ಇನ್ನೂ ಅವಳ ಹತ್ರ ಹೋಗಿಲ್ಲ. ಸಡನ್ ಆಗಿ ನೀನು ತಲೆ ಸುತ್ತ ಬಿದ್ದೋಗಿದ್ರಿಂದ ನಾನು ನಿನ್ನ ಹತ್ರನೇ ಇದ್ಬಿಟ್ಟೆ. ಪ್ರಿಯಾಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ರಾಧಿಕಾ, ನೀನು ಅನಾವಶ್ಯಕವಾಗಿ ಗಾಬರಿ ಆಗ್ಬೇಡ. ಅವಳಿಗೇನೋ ಒಂದು ಹೇಳಿ ಸರಿ ಮಾಡೋಣ ಬಿಡು. ಪ್ರಿಯಾ, ನಂಗೇನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಅಮರ್. ನಿನ್ನ ಪ್ರಿಯ ಮಧ್ಯ ಯಾವ ಸಮಸ್ಯೆನೂ ಬರಬಾರ್ದು. ಪ್ರಿಯಾ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನಿನ್ ಜೊತೆ ಮಾತ್ರ ಸುಖವಾಗಿ ಸಂಸಾರ ಮಾಡ್ಬೇಕು. ಇವಾಗ ಹೇಗ್ ಪ್ರಿಯಾಗ್ ಸಮಾಧಾನ ಮಾಡ್ಬೇಕು? ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನೋ. ಪ್ರಿಯಾನ ಇವಾಗ ಹೇಗ್ ಫೇಸ್ ಮಾಡೋದು ಅಮರ್? ಪ್ರಿಯಾಗೆ ಸತ್ಯ ಗೊತ್ತಾದ್ಮೇಲೂ ನಾವು ಅದನ್ನು ಮುಚ್ಚಿಟ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ದಾಗುತ್ತೆ. ನಾವು ಪ್ರಿಯಾಗೆ ನಮ್ಮ ಮಧ್ಯೆ ನಡೆದಿರೋದನ್ನೆಲ್ಲ ಹೇಳಲೇಬೇಕು. ಯಾರು ಏನ್ ಹೇಳಿದ್ರೋ ನಾನು ಕೇಳಲ್ಲ. ಇವಾಗ ತಲೆ ತಗ್ಸಿದ್ರೆ ಏನ್ ಲಾಭ? ಆಲ್ರೆಡಿ ನನ್ನ ಎದೆಗೆ ಚೂರಿ ಹಾಕಾಯ್ತಲ್ಲ. ಪ್ರಿಯಾ, ಒಂದ್ಸಲ ನಾನು ಹೇಳೋದ್ ಕೇಳು. ಕೇಳಲ್ಲ. ಇಷ್ಟು ದಿನ ಕೇಳಿದ್ದು ನಂಬಿದ್ದು ಸಾಕು. ನಂಬಿಕೆ ದ್ರೋಹ ಗುರಿಯಾಗಿದ್ದು ಸಾಕು. ರಾಧಿಕಾ, ಇವಾಗ ನೀನೇನು ಹೇಳಿದ್ರು ಅವಳು ಕೇಳಲ್ಲ. ನಾನು ಅವಳನ್ನ ಕನ್ವಿನ್ಸ್ ಮಾಡ್ತೀನಿ. ನೀನು ದಯವಿಟ್ಟು ಮನೆಗೆ ಹೋಗು. ಇಲ್ಲ ಅಮರ್, ಪ್ಲೀಸ್ ರಾಧಿಕಾ, ಈಗಾಗಲೇ ಲೇಟ್ ಆಗಿದೆ. ಕೈಲಾಶ್ ಗಾಬರಿ ಆಗಿರ್ತಾನೆ. ನೀನು ದಯವಿಟ್ಟು ಮನೆಗೆ ಹೋಗು. ಪ್ರಿಯಾ ವಿಷಯ ನಾನು ನೋಡ್ಕೋತೀನಿ. ಬದುಕೆ ಮುಗಿಲ ಸೇರಲು ಹನಿಯೂ ಹೊರಟಿದೆ. ಕಂಬನಿಯಾಗಿ ಜಾರಿದೆ. ಕೊನೆಯಿರದಂಥ ಪ್ರೀತಿಗೆ ಕೊನೆಯನ್ನು ಕಾಣೋ ಕಣ್ಣಿಗೆ ಕಣ್ಣ ಹನಿಯೇ ಕೊಡುಗೆ. ಭರವಸೆಯನ್ನು ಕಾಣದ ಬಾಳನು ಬಾಳಬೇಕಿದೆ. ಬೆಳಕೆ ಇರದೆ ಬದುಕೆ. ಇಷ್ಟು ದಿನ ನಾನು ಕಣ್ಣು ಮುಚ್ಕೊಂಡಿದ್ದೆ ರಾಧಿಕಾ. ಇನ್ನಾನ್ ಮೋಸ ಹೋಗಲ್ಲ. ನಾಳೆನೆ ನಮ್ಮ ಸಂಬಂಧಕ್ಕೆ ನಾಂದಿ ಹಾಡ್ತೀನಿ.
ಅದೇ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅದ್ಯಾಕಷ್ಟು ಅರ್ಜೆಂಟು? ಅಲ್ಲಿ ಯಾರಾದ್ರೂ ಇದಾರಾ ಹೇಗೆ? ಯಾರೋ ಇದ್ದಾರೆ ಅಂತ ಅಲ್ಲ ರೀ, ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನಾವಿರ್ಬೇಕಲ್ವಾ? ಅದೇ ಪ್ರಾಬ್ಲಮ್ ಮನೇಲಿದ್ರೆ? ಮನೇಲಿ ನೀನ್ ಇರ್ಬೇಕಲ್ವಾ? ಹೇ, ತಮಾಷೆ ಮಾಡಿದೆ ರಾಧಿಕಾ. ಹ, ನಿನ್ಗೊಂದು ಸರ್ಪ್ರೈಸ್ ಇರೋದಕ್ಕೆ ಹೋಗ್ಬೇಡ ಅಂದೆ ಅಷ್ಟೇ. ಇವ್ರಿಗೆ ಇವಾಗ ನಿಜ ಹೇಳೋದೇ ಸರಿ ಅಂತ ಯಾಕೋ ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಏನೋ ಕೆಟ್ಟದಾಗತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಹೇಗಾದ್ರೂ ಮಾಡಿ ಇವ್ರಿಗೆ ನಿಜ ಹೇಳ್ಬಿಡ್ಬೇಕು. ಕೈಲಾಶ್ ಅವ್ರೆ, ನಾನ್ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ನಾನು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಮೊದ್ಲು ನಾನ್ ಹೇಳ್ತೀನ್ರಿ. ಬೇಡ 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 ಬೇಡ. ಮೊದ್ಲು ನಾನ್ ಹೇಳ್ತೀನಿ. ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನಾ? ಹೇಳದ್ನಲ್ಲ ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ. ಹೋಗ್ಲಿ, ನಾನ್ ಹೇಳೋ ವಿಷಯ ಅವ್ರನ್ನ ಹೇಗಾದ್ರೂ ಡಿಸಪಾಯಿಂಟ್ ಮಾಡುತ್ತೆ. ಮೊದ್ಲು ಅವ್ರೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತಿದಾರಲ್ಲ, ಅದೇನು ಅಂತ ನೋಡೋಣ. ಓ, ಏನ ಸರ್ಪ್ರೈಸ್ ಅಂತ ಯೋಚನೆ ಮಾಡ್ತಿದ್ಯಾ? ಓಕೆ, ನಾನು ಜಾಸ್ತಿ ಹೊತ್ತು ನಿನ್ನ ಕಾಯಿಸಲ್ಲ. ಏನ್ರಿ ಇದು? ಓಪನ್ ಮಾಡಿ ನೋಡು. ಇನ್ನು ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ. ಹುಡುಕೊಂಡು ಹೋಗಿರೋ ಕಲ್ಲು ಕಾಲಿಗೆ ಸಿಕ್ಬಿಡ್ತು. ಆದ್ರೆ ನನ್ನೇ ಕೆಳಗ್ ಬೀಳ್ಸ್ತು. ಕೆಳಗ್ ಬಿದ್ದೋದ್ಯಾ? ಗಾಯ ಏನಾದ್ರೂ ಆಗಿದ್ಯಮ್ಮ? ಎಲ್ಲಿ ನೋಡೋಣ. ಅಜ್ಜಮ್ಮ, ಅದು ಕಣ್ಣಿಗೆ ಕಾಣೋ ಗಾಯ ಅಲ್ಲ, ಒಳಗಡೆ ಆಗಿರೋದು. ಆ ನೋವು ನನಗ್ ಮಾತ್ರ ಗೊತ್ತಾಗತ್ತೆ. ಅಯ್ಯೋ, ಅದೆಂತ ಕಲ್ಲೇ? ಅನಿಷ್ಟ ಕಲ್ಲು. ನಿನ್ ಕಾಲ್ಗೆ ಬಂದ್ ಸಿಗ್ಬೇಕಾದು. ಅದು ಎಡವೋ ಕಲ್ಲು ಅಲ್ಲ ಅಜ್ಜಮ್ಮ, ಜೀವನನೇ ನಾಶ ಮಾಡೋ ಕಲ್ಲು. ಏಯ್, ನಿನ್ ಮುಖ ಯಾಕೋ ಹಾಗಿದೆ? ಹೋಗ್ ಸ್ವಲ್ಪ ಹೊತ್ತು ನಿದ್ದೆ ಮಾಡು. ಆ ಕಣ್ಣೋಡು ಹೇಗಾಗಿದೆ. ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸತ್ತೆ. ಹೋಗು, ಹೋಗ್ ನಿದ್ದೆ ಮಾಡು, ಹೋಗು. ಅಷ್ಟ್ ಟೈಮ್ ಇಲ್ಲ ಅಜ್ಜಮ್ಮ. ಅವರು ನಾನು ಒಂದ್ ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗ್ಬೇಕಾಗಿದೆ. ನೀನ್ ಹೊರಟ್ರೆ ನಾವ್ ಹೊರಡ್ತೀವಿ. ಏನೇ ಕುತ್ಕೆ ಹಿಡ್ದು ಆಚೆ ದಬ್ಬ ತರ ಇದ್ಯಾ? ಎಲ್ಲಿಗ್ ಹೋಗ್ಬೇಕಿವಾಗ? ಎಲ್ಲ ನಿನಗ್ ಹೇಳ್ಕೊಂಡ್ ಕುತ್ಕೋಬೇಕಾ? ಅಲ್ಲ, ಬೆಳಿಗ್ಗೆ ಬಂದ್ ಯಾಕೆ ತೊಂದ್ರೆ ಕೊಡ್ತಿದ್ಯಾ? ನಾನು ಗೊತ್ತು ಕಣೆ, ನಿನಗ್ ಬೇಕಾದಾಗ ಒಂಥರ, ಬೇಡದೇ ಇದ್ದಾಗ ಇನ್ನೊಂಥರ ಮಾತಾಡ್ತೀಯ ಅಂತ. ಮತ್ತಿನ್ನೇನ್ ಹೇಳಿ ಅಜ್ಜಮ್ಮ? ಗಂಡ ಹೆಂಡತಿ ಅಂದ್ಮೇಲೆ ನಮ್ಮ ಮಧ್ಯೆ 1000 ಇರುತ್ತೆ. ಎಲ್ಲಾನು ಹೇಳಕ್ ಆಗಲ್ವಲ್ಲ. ಹಾಗಿದ್ರೆ ಪರವಾಗಿಲ್ವೇ? ಆದ್ರೆ ಹೇಳಕ್ ಆಗ್ದಿರೋ ನೋವಿಟ್ಕೊಂಡು ಒಳಗೊಳಗೇನೆ ನೊಂದ್ಕೊಳ್ಳೋ ಪರಿಸ್ಥಿತಿ ಬಂದ್ರೇನೆ ಕಷ್ಟ.
ನನ್ ಗಂಡ ನನಗ್ ಮೋಸ ಮಾಡಿದ್ದಾರೆ ಅಜ್ಜಮ್ಮ. ನನ್ ಜೀವನನೇ ನಾಶ ಮಾಡಿದ್ರು. ಅವ್ರಿಗೆ ಆಶೀರ್ವಾದ ಮಾಡಿ ಹೋಗು ಅಂತ ಹೇಳ್ಬೇಕಿತ್ತಾ? ಪ್ಲೀಸ್ ಪ್ರಿಯಾ, ಮುಟ್ಬೇಡಿ, ದಯಮಾಡಿ ದೂರ ಇರಿ ಪ್ಲೀಸ್. ಪ್ಲೀಸ್. ನೀವ್ ನನ್ ಮುಟ್ಟಿದ್ರೆ ನನ್ ಮೈ ಮೇಲ್ ಚೇಳ್ ಓಡಾಡ್ದಂಗ ಆಗ್ತಿದೆ. ಅಕ್ಕನ್ ಪ್ರೀತಿ ಮಾಡಿ ತಂಗಿನ್ ಮದ್ವೆ ಆಗಕ್ಕೆ ನಿಮಗ್ ಮನ್ಸು ಹೇಗ್ ಬಂತ್ರಿ? ನಿಮ್ ಮನುಷ್ಯನೇನಾ? ಪ್ರಿಯಾ, ನಡೆದಿದ್ದೇನು ಅಂತ ಒಂದ್ಸಲ ನಾನು ಹೇಳೋದ್ ಕೇಳು. ಏನ್ ಹೇಳ್ಬೇಕಂತಿದ್ದೀರಾ ಹೇಳಿ. ಏನ್ ಕೇಳ್ಬೇಕು? ನಮ್ಮ ಅಕ್ಕನ್ ಪಡಿಯಕ್ಕಾಗ್ದೆ ಆ ದ್ವೇಷದಿಂದ ನನ್ನನ್ ಮದ್ವೆ ಆಗಿ ನನ್ ಜೀವನ ಹಾಳು ಮಾಡ್ದೆ ಅಂತ ಹೇಳ್ತೀರಾ, ಅಷ್ಟೇ ತಾನೆ? ಅದೇ ತಾನೆ ಸತ್ಯ. ನನ್ನ ಮುಂದಿಟ್ಕೊಂಡು ನಮ್ಮ ಅಕ್ಕನಿಗ್ ನರಕ ಯಾತನೆ ಕೊಡ್ತಾ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರಿ. ಇಲ್ಲಿ ನನ್ ಜೀವನ, ಅಲ್ಲಿ ನಮ್ಮ ಅಕ್ಕನ ಜೀವನ, ಇಬ್ರ ಜೀವನನೂ ನಾಶ ಮಾಡಿದ್ರಿ. ಇವಾಗ ಈ ವಿಷಯ ನಮ್ ಭಾವಂಗ್ ಗೊತ್ತಾದ್ರೆ ಮೊದ್ಲೇ ಅವ್ರ ಸಂಸಾರ ಮಾಡ್ತಿಲ್ಲ. ಏನು ಏನು ಏನಮ್ಮರವ್ರೆ? ಕೈಲಾಶ್ ಭಾವಂಗೆ ನಮ್ಮ ಅಕ್ಕನಿಗಿದ್ದ ಹಳೆ ಲವರ್ ಜೊತೆ ಇನ್ನೂ ಸಂಬಂಧ ಇದೆ ಅಂತ ಡೌಟ್ ಬಂದಿದೆ. ನೀವು ಅಂತ ಗೊತ್ತಿಲ್ಲದೆ ಇರೋದಕ್ಕೆ ಅವ್ನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ಅಕ್ಕ ನರಕ ಯಾತನೆ ಅನ್ಭವಿಸ್ತಿದ್ದಾಳೆ, ಅದು ನಿಮ್ಮಿಂದಾನೆ. ಹಲೋ ರಾಧಿಕಾ, ಕೈಲಾಶ್ಗೆ ಸತ್ಯ ಗೊತ್ತಾಯ್ತಾ? ಮೊನ್ನೆವರೆಗೂ ಯಾರೋ ಒಬ್ರು ಇದ್ದಾರೆ ಅಂತ ಮಾತ್ರ ಗೊತ್ತಿತ್ತು. ಆದ್ರೆ ಇವಾಗ ಅದು ನೀನೇ ಅಂತ ಗೊತ್ತಾಗಿದೆ. ನಾವು ಬರೀ ಒಂದ್ ಸ್ಟೇಜ್ ತರ ಮಾತ್ರ, ಅದ್ರ ಮೇಲೆ ಅವ್ರು ಆಡಿದ ನಾಟಕನೇ ನಡೆಯುತ್ತೆ ಅನ್ಕೊಂಡಿದ್ದಾರೆ. ಆದ್ರೆ ಇವಾಗ ಆ ಸ್ಟೇಜ್ ಬಿದ್ದೋಗೋ ಸ್ಥಿತಿಗೆ ಬಂದಿದೆ. ಇನ್ನಿವ್ರ ನಾಟಕಕ್ಕೆ ನಾಂದಿ ಹಾಡೋದಂತೂ ತಪ್ಪಲ್ಲ. ಅದಲ್ಲ ಭಾವ. ಪ್ರಿಯಾ ಪ್ಲೀಸ್, ನಿಮ್ಮ ಅಕ್ಕನ ಮೇಲಿರೋ ಪ್ರೀತಿಗೆ ನೀನ್ ಕ್ಷಮಿಸಿದ್ಯನೋ, ಆದ್ರೆ ನನ್ನ ಹೆಂಡತಿ ತಪ್ಪು ಮಾಡಿದ್ದಾಳೆ ಅಂತ ಗೊತ್ತಿದ್ರು ಕ್ಷಮಿಸೋ ದೊಡ್ಡ ಗುಣ ನನಗಿಲ್ಲ. ಅಲ್ದೆ ಇದೆಲ್ಲ ನನ್ನ ಪರ್ಸನಲ್ ಲೈಫ್ಗೆ ಸಂಬಂಧಿಸಿರುವಂತಹ ವಿಷಯ. ಯಾರೇ ಹೇಳಿದ್ರು ನಾನು ರಾಧಿಕಾನ್ ಒಪ್ಕೊಳ್ಳಲ್ಲ. ಅವಳು ಇರ್ಬೇಕು ಅನ್ಕೊಂಡಷ್ಟು ದಿನ ಈ ಮನೇಲಿ ಇರ್ಬೋದು, ಆದ್ರೆ ನನ್ ಜೊತೆ ಯಾವ ಸಂಬಂಧನೂ ಇರಲ್ಲ. ಈ ಮನೆಯೊಳವಳೊಂದು ಪ್ರಾಪರ್ಟಿ ಆಗಿರೋದು ಬಿಟ್ಟು ಇನ್ನು ಮುಂದೆ ನನ್ನಿಂದ ಯಾವ ಪ್ರೀತಿನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಅದು ಈ ಜನ್ಮದಲ್ಲಿ ನಡೆಯಲ್ಲ. ನಡೆಯಲ್ಲ ಭಾವ. ಅಕ್ಕ,
ನಂಗೂ ರಾಧಿಕಾ ಮಧ್ಯ ಸ್ನೇಹ ಬಿಟ್ಟು ಇನ್ನೇನಿಲ್ಲ ಅಂತ ಕೈಲಾಶ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಏನ್ ಹೇಳಿದ್ರು ಭಾವ ಕೇಳೋ ಪರಿಸ್ಥಿತಿಲೇ ಇಲ್ಲ. ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಅಕ್ಕ ಎಷ್ಟು ನರ್ಕ ಅನುಭವಿಸ್ತಿದ್ದಾಳೆ ನಿನಗ್ ಗೊತ್ತಿಲ್ಲ. ಕೈಲಾಶ್ ಭಾವನ್ ಮನ್ಸೆಲ್ಲ ಇವಾಗ ಅನುಮಾನದಿಂದ ತುಂಬೋಗಿದೆ. ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತ ಅವ್ರು ಪೂರ್ತಿಯಾಗಿ ನಂಬಿದ್ದಾರೆ. ಇವಾಗ ನೀನ್ ಬಂದ್ ಹೇಳಿದ್ರು, ಆ ದೇವ್ರ ಕೆಳಗ್ ಬಂದ್ ಹೇಳಿದ್ರು ಅವ್ರು ನಂಬಲ್ಲ ಅಂದ್ರೆ ನಂಬಲ್ಲ. ಅಕ್ಕ ತಪ್ಪು ಮಾಡಿಲ್ಲ ಅಂತ ನನ್ ತಲೆ ಚಚ್ಕೊಂಡು ಬಡ್ಕೊಂಡು ಹೇಳ್ತಾ ಇದ್ರು, ಭಾವ ಕೇಳ್ತಾನೆ ಇಲ್ಲ. ನಿಮ್ಮ ಅಕ್ಕ ತಪ್ಪು ಮಾಡಿದಾಳೆ, ಅದಕ್ಕೆ ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ಲು ಅಂತ, ಕೇವಲ ಅಮರ್ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ನನ್ನ ಮದ್ವೆ ಆಗಿದ್ದಾಳೆ ಅಂತ ಅಕ್ಕನ ಬಗ್ಗೆ ಚೀಪಾಗಿ ಮಾತಾಡ್ತಿದ್ದಾರೆ ಅವರು. ವೇಷದಿಂದ ನೀನ್ ಮಾಡಿರೋ ಕೆಲ್ಸಕ್ಕೆ ಇವಾಗ ನಮ್ಮ ಅಕ್ಕ ಅಪವಾದ ಹೊತ್ಕೊಂಡಿದ್ದಾಳೆ. ಹಾಗಿರುವಾಗ ನಿನ್ ಜೊತೆ ಹೇಗ್ ಸಂಸಾರ ಮಾಡ್ಲಿ ನಾನು? ಸಂಸಾರ ಅಷ್ಟೇ ಅಲ್ಲ, ನಿನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಪ್ರಿಯಾ, ಪ್ಲೀಸ್ ಪ್ರಿಯಾ, ಒಂದ್ ನಿಮಿಷ ನಿಂತ್ಕೋ. ನಂಗಿನ್ನೊಂದು ಅವಕಾಶ ಕೊಡು. ಕೈಲಾಶ್ ರಾಧಿಕಾನ ಒಂದ್ ಮಾಡೋ ಜವಾಬ್ದಾರಿ ನಂದು. ಅವ್ರ ಜೀವನಕ್ಕೆ ನಾನೇ ಮುಳ್ಳಾಗಿರೋದ್ರಿಂದ ಆ ಮುಳ್ಳನ್ನ ಕಿತ್ತಾಕಿ ಅವರಿಬ್ರು ಸಂತೋಷವಾಗಿ ಸಂಸಾರ ಮಾಡೋ ಹಾಗೆ ನಾನ್ ಮಾಡ್ತೀನಿ. ದಯವಿಟ್ಟು ನೀನು ಆತರ ಪಟ್ಟು ಇಂಥ ಡಿಸಿಷನ್ ತಗೋಬೇಡ ಪ್ರಿಯಾ. ನಾನು ನಿಮ್ಮ ಅಕ್ಕನ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ, ಆದ್ರೆ ನಿನ್ನ ವಿಷಯದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ನಿಮ್ಮ ಅಕ್ಕನ ಮೇಲಿರೋ ದ್ವೇಷಕ್ಕೆ ನೀನ್ ಮದುವೆ ಮಾಡ್ಕೊಂಡು ನಿನ್ ಜೀವನಕ್ಕೆ ಬಂದಿದ್ದು ನಿಜನೇ ಆಗಿರ್ಬೋದು. ಆದ್ರೆ ಆಮೇಲೆ ನಿನ್ ಪ್ರೀತಿನೇ ನನ್ನ ಬದಲಾಯಿಸ್ತು ಪ್ರಿಯಾ. ಇವಾಗ ನನ್ನ ಮನ್ಸಲ್ಲಿ ನಿನ್ ಮೇಲಿರೋ ಪ್ರೀತಿ ಬಿಟ್ರೆ ಇನ್ ಯಾರ ಮೇಲೂ ಯಾವ ತರ ಫೀಲಿಂಗ್ಸು ಇಲ್ಲ, ದ್ವೇಷನೂ ಇಲ್ಲ. ಪ್ರಿಯಾ, ನಾನು ಒಂದ್ಸಲ ನಂಬು ಪ್ಲೀಸ್. ದಯವಿಟ್ಟು 1 ಗಂಟೆ ತಾಳ್ಮೆಯಿಂದ ಇರು. ನಾನು ಹೋಗಿ ಕೈಲಾಶ್ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಪ್ಲೀಸ್ ಪ್ಲೀಸ್ ಪ್ರಿಯಾ, ಪ್ಲೀಸ್. ಅದಕ್ಕೆ ನಿನ್ ಜೊತೆ ಕರ್ಕೊಂಡು ಹೋಗು. ಕೈಲಾಶ್, ಒಂದ್ ಕಡೆ ಅಕ್ಕ, ಇನ್ನೊಂದ್ ಕಡೆ ತಂಗಿ. ಅಬ್ಬಬ್ಬಬ್ಬಬ್ಬ, ಸಿನಿಮಾ ಸೂಪರ್ ಹಿಟ್ ಅಲ್ವಾ? ಏಯ್, ಏಯ್, ಕೈಲಾಶ್, ನನ್ನೇ ಹೊಡಿದ್ಯಾ? ಕೈಲಾಶ್, ಕೈಲಾಶ್, ಏನಿದು ಹುಚ್ಚ ನಿಂಗೆ? ಗನ್ ಬಿಸಾಕು ಕೈಲಾಶ್, ಗನ್ ಬಿಸಾಕು. ತಗೊಳ್ಳೋ, ತಗೋ ತಗೋ, ಸಾಯಿಸ್ಬಿಡು, ಸಾಯಿಸ್ಬಿಡು. ಇರೋ ಬುಲೆಟ್ನೆಲ್ಲ ಹಾರಿಸ್ಬಿಡು ನನ್ ಮೇಲೆ. ಕೈಲಾಶ್, ಏನಿದು? ನಿನ್ನಿಬ್ರಿಂದ ಪ್ರತಿದಿನ ಪ್ರತಿ ಕ್ಷಣ ಸಾಯೋ ಬದಲು ಒಂದೇ ಸಲ ನನ್ನ ಸಾಯಿಸ್ಬಿಡು. ಸಾಯಿಸು. ಆಮೇಲೆ ನೀನು ನಿನ್ ಲವರ್ ಖುಷಿಯಾಗಿರಿ. ಅವಾಗ ಹಾಸ್ಪಿಟ್ಲ್ ಏನ್ ಬಂತು? ಏಕಾಂತವಾಗಿ ರೋಡ್ ಮೇಲೆ ರೊಮ್ಯಾನ್ಸ್ ಮಾಡ್ಬೋದು.
ಕೈಲಾಶ್ ರೋಗ್ ತರ ಮಾತಾಡ್ತಿದ್ಯಾ? ಹೌದು, ನಾನ್ ರೋಗೆ ಸಾಯಿಸ್ಬಿಡ್ತೀನಿ. ಕೈಲಾಶ್, ನಿಜವಾಗ್ಲೂ ನೀನ್ ರೋಗೆ ಕಣೋ, ಹಾಗೆ ನಡ್ಕೋತಿದ್ಯಾ? ನಿನ್ ಜೊತೆ ನಂಗೇನೋ ಮಾತು. ಹೋಗೋ. ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಕ್ ಬಂದ್ಯೋ? ಹೋಗೋ. ಕೈಲಾಶ್ ಕೈಲಾಶ್ ಕೈಲಾಶ್, ರಾಧಿಕಾ ಯಾವ ತಪ್ಪು ಮಾಡಿಲ್ಲ ಕೈಲಾಶ್. ಬಂದ್ರ ಭಾವ ಏನಂದ್ರು? ಕನ್ವಿನ್ಸ್ ಆದ್ರ? ನಮ್ಮ ಅಕ್ಕನ್ ತಪ್ಪೇನಿಲ್ಲ ಅಂತ ಹೇಳಿದ್ರ? ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಒಪ್ಕೊಳ್ಳಿಲ್ವಾ? ಅವ್ರಿಗೆ ಅಕ್ಕನ ಮೇಲಿರೋ ಅನುಮಾನ ಹೋಗ್ಲಿಲ್ವಾ? ಕೈಲಾಶ್ ಮನ್ಸಲ್ಲಿ ಅನುಮಾನವನ್ನು ಭೂತ ಮೆಟ್ಕೊಂಡಿದೆ ಪ್ರಿಯಾ. ನಾನು ಹೇಳಿದನ್ ಕೇಳಿಸ್ಕೊಳ್ದೆ ಒಬ್ಬ ರೋಗ್ ತರ ಬಿಹೇವ್ ಮಾಡ್ದ. ತುಂಬಾ ಕೆಟ್ಟದಾಗಿ ಮಾತಾಡ್ದ ಪ್ರಿಯಾ. ಅಷ್ಟೊತ್ತು ನಾನು ರಾಧಿಕಾ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ನೆ ಹೊರತು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಅವರಿಂತ ಚೀಪ್ ಫೆಲೋ ಅನ್ಕೊಂಡಿರ್ಲಿಲ್ಲ. ಸಾಕ್ ನಿಲ್ಸ್ತೀಯಾ? ಹೇಳಿದ್ರೆ ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡೆ ಯಾರಿಗೂ ಹೇಳಿಲ್ಲ. ಇವಾಗ ತಾನೇ ಏನಾಗಿರೋದು? ಅದ್ಯಾರು ಅಂತ ತಿಳ್ಕೊಳಕ್ ನಾವೆಷ್ಟು ನರ್ಕ ಅನ್ಭವಿಸಿದ್ವಿ ಅಂತ ನಂಗ್ ಮಾತ್ರ ಗೊತ್ತು. ಸತ್ ಹೋಗ್ಬಿಡೋಣ ಅನ್ಸ್ತಿದೆ. ಪ್ರಿಯಾ ಪ್ಲೀಸ್, ಕೈಲಾಶ್ ಕೋಪದಲ್ಲಿದ್ದಾನೆ. ಇವಾಗ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ನೀನಾದ್ರೂ ಅರ್ಥ ಮಾಡ್ಕೋ. ಆ ಪರಿಸ್ಥಿತಿ ಕಾರಣನೇ ನೀನು. ಮನ್ಸಲ್ ದ್ವೇಷ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ಯಾ? ಇವಾಗ್ಲೂ ಕೂಡ ನನಗ್ ನಿನ್ ಮೇಲೆ ಅನುಮಾನ ಇದೆ. ನೀನ್ ಅಕ್ಕನ ಮೇಲೆ ದ್ವೇಷ ಸಾಧಿಸೋದಕ್ಕೆ ನಾಟಕ ಮಾಡ್ತಿದ್ಯಾ? ಪ್ರಿಯಾ, ನಾನ್ ನಿಜವಾಗ್ಲೂ ಬದಲಾಗಿದ್ದೀನಿ. ನನ್ನ ನಿನ್ ದಯವಿಟ್ಟು ನಂಬು. ಹಾಗಿದ್ರೆ ನಮ್ಮ ಅಕ್ಕನ ಸಮಸ್ಯೆನ ಸಾಲ್ವ್ ಮಾಡು. ಮಾಡ್ತೀನಿ, ಆದ್ರೆ ಸ್ವಲ್ಪ ಟೈಮ್ ಕೊಡು. ಟೈಮ್ ಅಂದ್ರೆ ಎಷ್ಟ್ ಟೈಮ್? ಭಾವ ಅಕ್ಕನ ಮನೆಯಿಂದ ಹೊರಗೆ ಕಳ್ಸೋ ಅಷ್ಟ್ ಟೈಮಾ? ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಪ್ರಿಯಾ. ಪ್ಲೀಸ್ ನನ್ನ ನಂಬು. ನಂಬೇಕಾ? ಇನ್ನೂ ನಂಬೇಕಾ? ಅದಕ್ಕಿಂತ ಯಾವ್ದಾದ್ರೂ ರೈಲಿಗೆ ತಲೆ ಕೊಡೋದು ಒಳ್ಳೇದು. ಹೇಗ್ ನಂಬ್ಲಿ ನಿನ್ನ? ಏನ್ ಒಳ್ಳೇದ್ ಮಾಡಿದ್ಯಾ ಅಂತ ನಂಬೇಕು ನಿನ್ನ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಾಗ್ಲು ನಿನ್ ಮನ್ಸಲ್ಲಿ ನಾನಿರ್ಲಿಲ್ಲ. ನಮ್ಮ ಅಕ್ಕನ ಮೇಲೆ ದ್ವೇಷನೇ ಇತ್ತು. 7 ಹೆಜ್ಜೆ ಇಟ್ಟಾಗ್ಲೂ ಕೂಡ ನಾನ್ ನಿನ್ ಜೊತೆ ಹೆಜ್ಜೆ ಇಟ್ಟೆ, ಆದ್ರೆ ನೀನ್ ಮಾತ್ರ ದ್ವೇಷದ ಹೆಜ್ಜೆ ಇಟ್ಟೆ. ಇಷ್ಟು ದಿನ ನಿನ್ ಜೊತೆ ಪ್ರೀತಿಯಿಂದ ಇದ್ದೆ, ಆದ್ರೆ ನೀನ್ ಮಾತ್ರ ನಮ್ಮ ಅಕ್ಕನ ಮೇಲೆ ದ್ವೇಷ ಇಟ್ಕೊಂಡೆ ನನ್ ಜೊತೆ ಇದ್ದೆ. ಅದನ್ನೇ ಹೇಳ್ತಾ ಇದ್ದೀನಿ ಪ್ರಿಯಾ, ಇವಾಗ ದ್ವೇಷ ಇಲ್ಲ. ಇದ್ರು ಇಲ್ದೇ ಇದ್ರು ಇವಾಗ ಅದರಿಂದ ಯಾವ ಲಾಭನೂ ಇಲ್ಲ. ಆಗ್ಬೇಕಾಗಿರೋದೆಲ್ಲ ಈಗ ಆಲ್ರೆಡಿ ಆಗೋಗಿದೆ. ಪ್ರಿಯಾ ಪ್ಲೀಸ್. ಗಾಬರಿ ಆಗ್ಬೇಡಿ ಅಮರವ್ರೆ. ಈಗಿಂದ ಈಗ್ಲೇ ನಾನೇ ನಿಮ್ಮನ್ ಬಿಟ್ಟು ಹೋಗಲ್ಲ. ಹೋದ್ರೆ ನಮ್ಮ ಅಕ್ಕಂಗೆ ಇನ್ನೂ ನೋವಾಗುತ್ತೆ. ಮೊದ್ಲು ಅಕ್ಕನ ಜೀವನನ ಸರಿ ಮಾಡ್ಬೇಕು. ಭಾವನವರು ಅಕ್ಕನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ಬೇಕು. ಅವ್ರ ಜೀವನ ಪೂರ್ತಿ ಸಂತೋಷವಾಗಿರೋ ಹಾಗೆ ಮಾಡ್ಬೇಕು. ಅದೆಲ್ಲ ಆದ್ಮೇಲೆ ನಾವಿಬ್ರು ಬೇರೆ ಆಗ್ಬೇಕು. ಇವಾಗ ಬೇರೆ ಆದ್ರೆ ಅಕ್ಕ ತನ್ನಿಂದಾನೇ ಎಲ್ಲಾನು ನೋವಲ್ಲಿ ಕೊಕ್ಕ ಹೋಗ್ತಾಳೆ. ಅದಕ್ಕೆ ಇನ್ನು ಸ್ವಲ್ಪ ದಿನ
ನೀನ್ ನಿನ್ ನಾಟಕನ ಮುಂದುವರ್ಸು. ನಾನು ನನ್ನ ನಾಟಕ ಶುರು ಮಾಡ್ಕೋತೀನಿ. ಅರ್ಥ ಆಯ್ತಲ್ವಾ? ಪ್ರಿಯಾ ಪ್ರಿಯಾ ಪ್ಲೀಸ್, ಪ್ರಿಯಾ ಪ್ಲೀಸ್. ನಾನ್ ರಾಧಿಕಾ ಜೀವನ ಕಾಪಾಡ್ಬೇಕು ಅಂತ ನೋಡ್ತಾ ಇದ್ದೀನಿ. ಯಾರೋ ನಮ್ ಸೀಕ್ರೆಟ್ ನ ಮುಂದಿಟ್ಕೊಂಡು ನಿನ್ನೂ ಕೈಲಾಶ್ನು ಡೈವರ್ಟ್ ಮಾಡ್ತಿದ್ದಾರೆ. ಡೈವರ್ಟ್ ಮಾಡಿದ್ದು ನೀನು ಮಿಸ್ಟರ್ ಅಮರ್. ಇವಾಗ ನೀನ್ ಎಷ್ಟು ಹೇಳಿದ್ರು ಲಾಭ ಇಲ್ಲ. ಯಾಕಂದ್ರೆ ನಮ್ ಪ್ರಯಾಣ ಪ್ರೀತಿಯಿಂದ ಶುರು ಆಗ್ಲಿಲ್ಲ, ಮೋಸದಿಂದ ಶುರು ಆಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ನಿನ್ ಜೊತೆ ಸಂಸಾರ ಮಾಡಿದ್ರೆ ನನ್ನಂತ ಮೂರ್ಖೆ ಬೇರೆ ಯಾರು ಇರೋದಿಲ್ಲ. ಅದಕ್ಕೆ ಇನ್ ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ನಮ್ಮ ಅಕ್ಕನ ಲೈಫ್ ಸೆಟಲ್ ಆಗ್ಲಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಪ್ರಿಯಾ ಪ್ರಿಯಾ, ಇವಾಗ ನನ್ನ ಫ್ರೆಂಡ್ ಜೊತೆ ನನ್ ಕಷ್ಟ ಹೇಳ್ಕೊಳಕ್ಕೂ ಬಿಡಲ್ವಾ? ಆ ಗೊಂಬೆನ ಬೆಡ್ರೂಮ್ ಅಲ್ಲೇ ಇಡ್ತೀನಿ, ಅಲ್ಲಿ ನೀವು ಎಷ್ಟಾದ್ರೂ ಮಾತಾಡ್ಕೊಳ್ಳಿ. ನಡೀರಿ. ಏನೋ ಆ ರೂಮ್ ಅಲ್ಲ ನನ್ ಫ್ರೆಂಡ್ನ. ಅಯ್ಯೋ ಬೇಡ ಬೇಡ, ಅದೊಂದ್ ದೊಡ್ಡ ಮಾಯಾ ಲೋಕ. ಅಲ್ಲಿಗೆ ಹೋದ್ರೆ ನನ್ ಫ್ರೆಂಡ್ ಕೂಡ ಮೋಸ ಹೋಗ್ಬಿಡ್ತಾನೆ. ಬೇಡ, ಇಲ್ಲೇ ಇರ್ಲಿ ಬಿಡು, ಆರಾಮಾಗಿ ಇರ್ತಾನೆ. ನೀನು ಇಲ್ಲೇ ಇರು ಗೆಳೆಯ, ಅಲ್ಲಿಗೆ ಬೇಡ. ಕೇಳು, ಏನ್ ಗೊತ್ತಾ, ನೋಡು, ನಾವು ನಿಜ ಮಾತಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾಳೆ. ಅವಳ ವಿಷಯ ನಿಂಗೆ ಗೊತ್ತಾದ್ರೆ ನಿಂಗೆ ಮುಖ ತೋರ್ಸಕ್ ಆಗಲ್ಲ ಅಲ್ವಾ? ಅದಕ್ಕೆ ಗೊತ್ತಾಯ್ತಾ? ಬರ್ತೀನಿ ಗೆಳೆಯ, ಗುಡ್ ನೈಟ್. ಸರಿ. ನಾನೇ ಹೋಗ್ತೀನಿ ಬಿಡು, ನನ್ನನ್ನು ಮುಟ್ಬೇಡ. ದೇವ್ರೆ ನಿಂಗೆ ಜೋಡಿಸ್ತೀನಿ. ಏನೋ ಗುಡ್ ನ್ಯೂಸು? ನಮ್ಮ ಅಕ್ಕನ ಭಾವನ ಪೂರ್ತಿಯಾಗಿ ಬೇರೆ ಮಾಡೋ ಐಡಿಯಾ ಏನಾದ್ರು ಬಂತಾ? ಇಲ್ಲ, ನನ್ ಯಾವಾಗ್ಲೂ ನಿನ್ ಕಾಲ್ ಕೆಳಗ್ ಬಿದ್ದಿರೋ ಹಾಗೆ ಮಾಡಿ ನಮ್ಮ ಅಕ್ಕನ ಟಾರ್ಚರ್ ಮಾಡೋ ಹೊಸ ದಾರಿ ಏನಾದ್ರೂ ಕಂಡು ಹಿಡ್ದಿದ್ಯಾ? ಹೇಳಮರ್, ಏನಾ ಗುಡ್ ನ್ಯೂಸ್? ಯಾಕೆ ಹಾಗೆ ನಿಂತ್ಬಿಟ್ಟೆ? ಏನ್ ಪ್ಲಾನ್ ಮಾಡಿದ್ಯಾ ಅಮರ್? ನನ್ನ ಲೈಫ್ ಲಾಂಗ್ ನಿನ್ ಜೊತೆನೆ ಇಟ್ಕೊಂಡು ನರಕ ತೋರ್ಸೋ ಆಲೋಚನೆನೇ ಆಗಿರುತ್ತಲ್ವಾ? ಪ್ರಿಯಾ, ನೀನು ತಾಯಿ ಆಗ್ತಿದ್ಯಾ? ನಮ್ ಫ್ಯಾಮಿಲಿಗೆ ಒಂದ್ ಪುಟ್ಟ ಮಗನೋ ಮಗಳೋ ಬರ್ತಿದೆ. ಸಾಧ್ಯ ಇಲ್ಲ, ಹಾಗಾಗಕ್ ಸಾಧ್ಯನೇ ಇಲ್ಲ. ನನಗ್ ನಿನ್ ಜೊತೆ ಬದುಕೋದಕ್ಕೆ ಇಷ್ಟನೇ ಇಲ್ಲ. ನೀನಂದ್ರೇನೆ ಆಸೆಯ ನಂಗೆ. ಹಾಗಿರುವಾಗ ನಾನಿವಾಗ ತಾಯಿ ಆದ್ರೆ ನಿನ್ ಜೊತೆನೆ ಸಾಯ್ತಾ ಬದುಕ್ಬೇಕಾಗತ್ತೆ. ಬೇಡ ಬೇಡ, ಆ ನರಕ ನನಗ್ ಬೇಡ. ಅಷ್ಟಕ್ಕೂ ನಿನ್ ಪ್ರೀತಿನ ಸುಳ್ಳಾಗಿರ್ಬೇಕಾದ್ರೆ ಆ ಪ್ರೀತಿ ಪ್ರತಿರೂಪವಾಗಿರೋದನ್ನ ಪಡ್ಕೊಳ್ಳೋಕೆ ನನ್ನಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ನಮ್ಗೆ ಮಗು ಬೇಡ. ಪ್ರಿಯಾ, ಏನ್ ಮಾತಾಡ್ತಿದ್ಯಾ? ಬೇಡ,
ನನ್ನ ಮುಟ್ಬೇಡ. ನಾನು ಈ ಮಗುನ್ ಬೆಳೆಯೋದಕ್ ಬಿಡೋದಿಲ್ಲ. ಹಾಗಂತ ಈ ಮಗುನ್ ಸಾಯಿಸಿನೂ ಬದುಕಕ್ಕಾಗಲ್ಲ. ಅದಕ್ಕಿಂತ ನಾನ್ ಸಾಯೋದೇ ಒಳ್ಳೇದು. ಸ್ವಾಮಿ, ನಾನಿವತ್ತು ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಳೋದಕ್ಕೆ ಹೊರಟಿದ್ದೀನಿ. ನನ್ನ ನಿರ್ಧಾರದಿಂದ ನಾನೇನ್ ಕಳ್ಕೊತೀನಿ ಅಂತ ನಿಂಗೆ ಗೊತ್ತು. ಆದ್ರೆ ನನ್ನ ಪ್ರಯಾಣ ಹೇಗಿರತ್ತೋ ಅಂತ ನಂಗೆ ಗೊತ್ತಿಲ್ಲ ಸ್ವಾಮಿ. ಅದಕ್ಕೆ ಮುಂಚಿನ ಥರ ನಿನ್ ಮೇಲೆ ಭಾರ ಹಾಕಿ ನಾನು ಹೆಜ್ಜೆ ಮುಂದಿಡ್ಬೇಕು ಅನ್ಕೊಂಡಿದ್ದೀನಿ. ನಿನ್ ತಪ್ಪಿಲ್ಲ ಅಂತ ನನಗೆ ರಾತ್ರಿನೇ ಅರ್ಥ ಆಯ್ತು ರಾಧಿಕಾ. ಯಾಕಂದ್ರೆ ನಮ್ಮ ಮಧ್ಯೆ ಈ ಸಮಸ್ಯೆ ಸೃಷ್ಟಿ ಮಾಡಿದ್ದು ನೀನು ಅಲ್ಲ, ಅಮರೂ ಅಲ್ಲ, ಆ ಶ್ರೀನಾಥ್ ಮತ್ತೆ ದರ್ಶಿನಿ. ಈ ವಿಷಯ ನನಗೆ ರಾತ್ರಿ ಗೊತ್ತಾಯ್ತು. ಆದ್ರೆ ಹಿಂದೆ ಇರೋ ಕಾರಣನೂ ಗೊತ್ತಾಗಿ ನಾನು ಹೋಗಿ ಅವರನ್ನ ನೇರವಾಗಿ ಕೇಳ್ದೆ. ಆದ್ರೆ ಅವ್ರು ನಂಗೆ ಉತ್ತರ ಕೊಡಕ್ಕಾಗ್ದೆ ಭಯ ಪಟ್ಕೊಂಡು ಓಡೋದ್ರು. ಅವಾಗ ಅರ್ಥ ಆಯ್ತು ರಾಧಿಕಾ, ನಾನೆಂಥ ತಪ್ಪು ಮಾಡ್ದೆ ಅಂತ. ನನ್ನ ಇಷ್ಟು ಪ್ರೀತಿ ಮಾಡೋ ಹೆಂಡ್ತಿನ ನಾನು ಅನುಮಾನ ಪಟ್ಟಿದ್ದ ದಿನಾನೇ ನನ್ನ ಕಣ್ಣಲ್ಲೇ ನಾನು ಬಿದ್ದೋಗಿ ಅರ್ಧ ಸತ್ತೋಗಿದ್ದೀನಿ. ಇವಾಗ ನೀನು ನನ್ನ ಬಿಟ್ಟು ಹೊರಟೋದ್ರೆ ಪೂರ್ತಿಯಾಗಿ ಸತ್ತೋಗ್ತೀನಿ. ನೀನು ಹೊಸಲು ದಾಟಿದ ಮರುಕ್ಷಣನೇ ನನ್ನ ಶವ ಈ ಮನೆಯಿಂದ ಸುಡುಗಾಡಿಗೆ ಹೋಗುತ್ತೆ. Radhika, I'm really sorry, Radhika. I'm really sorry. I'm really sorry. ಹಳೇದೆಲ್ಲ ಮರ್ತು ನಾವು ಮುಂಚಿನ ಥರ ಎಲ್ಲರೂ ಸಂತೋಷವಾಗಿರೋಣ. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾ. ಏನಕ್ಕೆ? ನೀನ್ ತಾಯಿ ಆಗ್ತಿದ್ಯಾ. ಇವಾಗಿರೋ ಸಿಚುವೇಶನ್ ಅಲ್ಲಿ ನಿಂಗೆ ನಿಜ ಹೇಳೋದು ಸರಿ ಇಲ್ಲ ಅಂತ ನಾನು ಮುಚ್ಚಿಟ್ಟಿದ್ದೆ. ಆದ್ರೆ ಆ ಗುಡ್ ನ್ಯೂಸ್ ಹೇಳೋದಕ್ಕೆ ಇದಕ್ಕಿಂತ ಒಳ್ಳೆ ಸಂದರ್ಭ ಇರೋದಿಲ್ಲ. ಅವತ್ತು ನಿಂಗೆ ಬಂದಿರೋ ಡೌಟ್ ನಿಜಾನೇ. ನೀನೀಗ ಪ್ರೆಗ್ನೆಂಟ್ ಪ್ರಿಯಾ. ನಮ್ಮ ಪ್ರೀತಿ ಪ್ರತಿರೂಪ ಈಗ ನಿನ್ನ ಹೋಟೆಲ್ ಬೆಳೀತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.